ಮುಂದಿನ ಸುದ್ದಿಗೆ ಹೋಗೋಣ. ಬಹುಚರ್ಚಿತ ಬಹುನಿರೀಕ್ಷಿತ ಬೆಳಗಾವಿ DCC ಬ್ಯಾಂಕಿಗೆ ನಾಳೆ ಎಲೆಕ್ಷನ್ನು. 7 ಸ್ಥಾನಗಳಿಗೆ ಎಲೆಕ್ಷನ್ ನಾಳೆ ನಡೆಯುತ್ತೆ. ಜಾರಕಿಹೊಳಿ ಫ್ಯಾಮಿಲಿ ವರ್ಸಸ್ ಕತ್ತಿ ಫ್ಯಾಮಿಲಿಯ ಫೈಟ್ ಆಗಿ ಪರಿವರ್ತಿತಗೊಂಡಿದೆ ಈ ಚುನಾವಣೆ. ಅದರ್ವೈಸ್ ಜಿಲ್ಲೆಗಳ ಮಟ್ಟದಲ್ಲಿ ನಡೆಯುವ DCC ಬ್ಯಾಂಕಿನ ಚುನಾವಣೆಗಳನ್ನೆಲ್ಲ ಪ್ರೈಮ್ ಟೈಮ್ನಲ್ಲಿ ಹೇಳೋ ಅಭ್ಯಾಸ ಇರಲಿಲ್ಲ. ಬಟ್ ಇದು ವಿಪರೀತ ಅಂದರೆ ವಿಪರೀತ ಕುತೂಹಲ ಕೆರಳಿಸಿದೆ. ಈ ಹುಕ್ಕೇರಿದು ವೋಟಿಂಗ್ ನಡೆಸಬಾರ್ದು ಅಂತ ಹೈಕೋರ್ಟಿಗೆ ಹೋಗಿದ್ರು ಒಬ್ಬರು ವಕೀಲರು. ಮತದಾನದ ಹಕ್ಕು ಸಿಕ್ಕಿಲ್ಲ, ಸ್ಟೇ ಕೊಡಿ ಅಂತ ಹೈಕೋರ್ಟ್ನಲ್ಲಿ ಸ್ಟೇ ತಗೊಂಡ್ಬಿಟ್ಟಿದ್ರು. ಮತ್ತೆ ಹೈಕೋರ್ಟಿನ ದ್ವಿಸದಸ್ಯ ಪೀಠ ಸ್ಟೇನ ವೆಕೇಟ್ ಮಾಡಿದೆ. ಸೊ ನಾಳೆ ಹುಕ್ಕೇರಿಗೂ ಆಗುತ್ತೆ. ಹುಕ್ಕೇರಿ ವೇರ್ ಹಿ ಈಸ್ ಕಂಟೆಸ್ಟಿಂಗ್. ಧಾರವಾಡಕ್ಕೂ ಹೈಕೋರ್ಟ್ ಪೀಠ ಕೊಟ್ಟಿದ್ದ ಸ್ಟೇನ ಬೆಂಗಳೂರಿನ ದ್ವಿಸದಸ್ಯ ಪೀಠ ತೆರವುಗೊಳಿಸಿದೆ. ನಾಳೆ 7 ಕ್ಷೇತ್ರಗಳಿಗೆ ಚುನಾವಣೆ. ಒಟ್ಟು 16 ಕ್ಷೇತ್ರಗಳಿತು. 16 ಕ್ಷೇತ್ರಗಳು ಬರ್ತವೆ. ಈಗಾಗಲೇ ಜಾರಕಿಹೊಳಿ ಬೆಂಬಲಿಗರು 7 ಜನ, ಕತ್ತಿ ಬೆಂಬಲಿಗರು 2 ಅವಿರೋಧವಾಗಿ ಆಯ್ಕೆಯಾಗಿಬಿಟ್ಟಿದ್ದಾರೆ. ಅಂದರೆ 9ಕ್ಕೆ ಎಲೆಕ್ಷನ್ ಇಲ್ಲ. ಜಾರಕಿಹೊಳಿ ಫ್ಯಾಮಿಲಿ ಬೆಂಬಲಿಸುವಂಥ 7, ಕತ್ತಿ ಫ್ಯಾಮಿಲಿ ಬೆಂಬಲಿಸುವಂಥ 2 ಅವಿರೋಧವಾಗಿದ್ದಾರೆ. ಅಂದರೆ 16 ಅಂದರೆ 9 ಸ್ಥಾನ ಯಾವ ಸಿಂಡಿಕೇಟ್ ಗಳಿಸಿಕೊಳ್ಳುತ್ತೋ ಅವ್ರ ಅಧಿಕಾರಕ್ಕೆ ಬರ್ತಾರೆ. 7 ಜನ ಈಗಾಗಲೇ ಜಾರಕಿಹೊಳಿ ಕುಟುಂಬದ ಕಡೆ ಇದ್ದಾರೆ. ಇನ್ನಿಬ್ಬರು ಅವ್ರ ಕಡೆಯವ್ರು ಗೆದ್ದು ಬಿಟ್ಟರೆ DCC ಬ್ಯಾಂಕ್ ನಮ್ಮ ಹಿಡಿತಕ್ಕೆ ಅಂತಾರೆ ಅವರು. ರಮೇಶ್ ಕತ್ತಿ ಬಿಡುವ ಲೆಕ್ಕಕ್ಕಿಲ್ಲ, ಅಷ್ಟು ಸುಲಭವಾಗಿ ಬಿಡುವ ಲೆಕ್ಕಕ್ಕಿಲ್ಲ. ನಾಳೆ ವೋಟಿಂಗ್ ನಡೆಯುತ್ತೆ, ಏನೇನಾಗುತ್ತೋ ನೋಡೋಣ. ಈ ಮಧ್ಯದಲ್ಲಿ ಮತ್ತೆ ಆ AK-47 ವಿಷಯವನ್ನು ಕೆದಕಿದ್ರು. ಆ್ಯಕ್ಚುಲಿ ನಮ್ಮ ನ್ಯೂಸ್ ಆರ್ ಸ್ಪೆಷಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ರಮೇಶ್ ಕತ್ತಿಯವರು ಅದನ್ನು ಮಾತಾಡಿದರು. ಸತೀಶ್ ಜಾರಕಿಹೊಳಿ 1988 AK-47ನಿಂದ ಫೈರ್ ಮಾಡಿ ಒಂದು ಮಗು ಮತ್ತು 2 ಸಾವಿಗೆ ಕಾರಣ ಆಗಿದ್ದರು. ಅವತ್ತು ನಮ್ಮ ಮಿಲಿಟ್ರಿಲೂ ಸಹ AK-47 ಇರಲಿಲ್ಲ, ಸತೀಶ್ ಜಾರಕಿಹೊಳಿ ಹತ್ರ ಇತ್ತು. ಅದನ್ನು CBI ತನಿಖೆ ಮಾಡಬೇಕು ಅಂದರು. ಕೇಳಿಸ್ಕೊಳ್ಳಿ ಏನೋ ಮಾತಾಡಿದ್ದಾರೆ. AK-47 ವಿಚಾರದಲ್ಲಿ ಇವತ್ತು ಇದನ್ನು ಯಾಕೋ ಕೇಂದ್ರ ಸರ್ಕಾರದವರು ಸಹಿತ ಇವತ್ತು ಬಹುಶಃ ಈಗಿನ ಪೀಳಿಗೆಗೆ ಇದು ವಿಷಯ ಗೊತ್ತಿಲ್ಲ. 1988 ಡಿಸೆಂಬರ್ 5ರಂದು ನಡೆದಿರ್ತಕ್ಕಂಥ ಐಗಳಿ ಕೊಲೆ ಪ್ರಕರಣ, ಅದರಲ್ಲಿ ಒಂದು ಕೂಸು, 3 ಜನ ಮರ್ಡರ್ ಆಗೈತಿ. ಮರ್ಡರ್ ಬಗ್ಗೆನೂ ತನಿಖೆ ಆಗಿಲ್ಲ. ಮತ್ತು ಅದು ಮರ್ಡರ್ ಹೆಂಗಾಗೈತಿಪ್ಪ ಅಂತಂದರೆ AK-47 1988ರಲ್ಲಿ ನಮ್ಮ ಭಾರತ ದೇಶದ ಮಿಲಿಟ್ರಿಯಲ್ಲಿಯೂ ಸಹಿತ ಡಿಫೆನ್ಸಲ್ಲಿಯೂ ಸಹಿತ ಆ ವೆಪನ್ ಇದ್ದಿರ್ಕಿಲ್ಲ. ಹೊರಗಿನ ದೇಶದಿಂದ ತುಡುಗು ಮಾಡಿ ತರೋದು ಮುಖಾಂತರ ಇವತ್ತಿನ ದಿವಸ ಅವರು ಶಾಸಕರಾಗಿದಾರಂದ್ರೆ ಮತ್ತು ಇದು ನಾವು ವಿಚಾರ ಮಾಡ್ಬೇಕಾಕೈತಿ. ಅಂಥವ್ರು ಇವತ್ತು ಶಾಸಕರಾಗಿದ್ದಾರೆ, ಅಂಥವ್ರು ಇವತ್ತು ಮಂತ್ರಿಗಳಾಗಿದ್ದಾರೆ. ಇವತ್ತು ಆರೋಪಿ ನಂಬರ್ 1, 2, 3, 4ರಾಗ ಅವ್ರ ಹೆಸರುಗಳಿದಾವೆ. ಅಂಥವ್ರು ಕರ್ಕೊಂಡು ಈಗ ಸರ್ಕಾರ ಸಿದ್ದರಾಮಯ್ಯನವ್ರ ಸರ್ಕಾರ ನಡೆಸಾಕತ್ತಾರೆ. ಅದಕ್ಕೆ ಇವತ್ತು ದಿವಸ ನಾನು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದೀನಿ, ಇದನ್ನು CBI ಎನ್ಕ್ವೈರಿ ಮಾಡಬೇಕು. ಇವ್ರು AK-47 ಇದ್ದವ್ರ ಮ್ಯಾಗ ಏನೂ ನಿಮ್ಮದು ಕ್ರಮ ಇಲ್ಲ. ಸಿದ್ದರಾಮಯ್ಯವ್ರಿಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ನಮ್ಮ ಒಂದು ಸರ್ಕಾರದಲ್ಲಿ ಕ್ರಿಮಿನಲ್ ಮೈಂಡೆಡ್ ಅವ್ರಿಗೇನೋ ಅಂತಾರೆ ಮಾಸ್ಟರ್ ಮೈಂಡೆಡ್. ಹಿ ಈಸ್ ನಾಟ್ ಮಾಸ್ಟರ್ ಮೈಂಡೆಡ್, ಹಿ ಈಸ್ ಕ್ರಿಮಿನಲ್ ಮೈಂಡೆಡ್. ಕ್ರಿಮಿನಲ್ ಮೈಂಡೆಡ್ ಇದ್ದವನು ಇವತ್ತು ನೀವು ಮಂತ್ರಿ ಸ್ಥಾನ ಕೊಟ್ಟು ನಿಮ್ಮ ಸರ್ಕಾರದಲ್ಲಿ ಇಟ್ಕೊಂಡಿದ್ದೀರಿ. ನಿಮ್ಮ ಸರ್ಕಾರ ಇವತ್ತು ದಿವಸ ಆ ಒಂದು ಕಳಂಕ ರಹಿತವಾಗಿರಬೇಕಾದ್ರೆ ಅವ್ರನ್ನ ಇವತ್ತು ದಿವಸ ಅವ್ರನ್ನ ಮಂತ್ರಿಮಂಡಲದ ಕೈ ಬಿಡಬೇಕು. ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS ಇರ್ಬೋದು, ಇನ್ನೊಂದು ಇರ್ಬೋದು, ಮತ್ತೊಂದು ಇರ್ಬೋದು. ರಾಜಕೀಯವಾಗಿರ್ತಕ್ಕಂಥ ಆಶ್ರಯ ಅಥವಾ ರಾಜಕೀಯವಾಗಿರ್ತಕ್ಕಂಥ ನಿಮ್ಮ ಪಕ್ಷದ ಟಿಕೆಟ್ಗಳನ್ನು ಯಾವುದೇ ಹಂತದಲ್ಲಿ ಕೊಡಬಾರ್ದು ಅನ್ನೋಂಥ ಒಬ್ಬ ಸಾರ್ವಜನಿಕ ಭಾರತದ ಪ್ರಜೆಯಾಗಿ ಮನವಿಯನ್ನು ಮಾಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.